ಹಲೋ ನಮಸ್ಕಾರ, ಸಿರಿ ಟಿವಿ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾವಿವತ್ತು ಹಾರೋಹಳ್ಳಿ ಬಳಿ ಇರುವಂಥ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಹತ್ರ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಸೆಮಿಸ್ಟರ್ ನರ್ಸಿಂಗ್ ಮಾಡ್ತಾ ಇದ್ದಂಥ ಅನಾಮಿಕಾ ಅನ್ನುವಂಥ ಹುಡುಗಿ ಮೇಲೆ ಕಾಲೇಜ್ ಫ್ಯಾಕಲ್ಟಿ ಮೆಂಬರ್ಸಿಂದ ಒಂದಷ್ಟು ಅಸಾಸಿನೇಷನ್ ಆಗಿದೆ. ಆ ಹುಡುಗಿ ಸರಿಯಾದಂಥ ಮಾರ್ಕ್ಸ್ ತೆಗೆದಿಲ್ಲ ಅನ್ನುವಂಥ ಕಾರಣಕ್ಕೆ ಮತ್ತು ಆ ಹುಡುಗಿಯ ಮೇಲೆ ಒಂದಷ್ಟು ಅಪಪ್ರಚಾರವನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸಿದಂಥ ಕಾರಣದಿಂದ ಈ ಹುಡುಗಿ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಈ ಪ್ರಕರಣ ತಡರಾತ್ರಿ ಬೆಳಕಿಗೆ ಬಂದಿದ್ದು. ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಇಲ್ಲಿಯ ತನಕ ಕಾಲೇಜ್ ಮ್ಯಾನೇಜ್ಮೆಂಟಿಂದ ಯಾವುದೇ ಥರವಾದಂತಹ ಕ್ಲಾರಿಟಿ ಸಿಕ್ಕಿಲ್ಲ ಮತ್ತು ಪೊಲೀಸ್ ಇಲಾಖೆಯಿಂದ ಯಾವುದೇ ಥರವಾದಂತಹ ಕ್ಲಾರಿಟಿ ಸಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ಕಾಲೇಜ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಕಾಲೇಜನ್ನು ಕಟ್ಟಿ ಇವರು ಯಾವ ರೀತಿಯಾದಂತಹ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಹಾಗಾದರೆ, ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರ ಮಕ್ಕಳನ್ನು ಬೇರೆ ರಾಜ್ಯಗಳಿಂದ ಇಲ್ಲಿ ಕಳಿಸಿರ್ತಾರೆ. ಆ ರೀತಿಯಾಗಿದ್ದರೂ ಕೂಡ ಈ ರೀತಿಯಾದಂಥ ಒಂದಷ್ಟು ಪ್ರಕರಣಗಳಾದಾಗ ಮಕ್ಕಳ ಸುರಕ್ಷತೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಇನ್ನಷ್ಟೇ ನಮಗೆ ಗೊತ್ತಾಗಬೇಕಾಗಿದೆ. ಬನ್ನಿ, ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಹೋಗೋಣ. ಕಾಲೇಜ್ ಮ್ಯಾನೇಜ್ಮೆಂಟ್ ನಮಗೆ ಯಾರ್ಯಾರು ಸಿಕ್ಕರೆ ಖಂಡಿತ ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಮಾಡಿಲ್ಲದೆ ಇರುವಂಥದ್ದನ್ನ ರೂಮರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹಬ್ಸಿದಿರ ಅಂತ ಆರೋಪ ಇದೆ. ಅದು ತಪ್ಪು ಸರ್. ಅದು ಆ ಥರ ಯಾವುದೇ ಇದನ್ನು, ಬಿಕಾಸ್ ಸ್ಟೂಡೆಂಟ್ಸ್ ಎಲ್ಲರೂ ನಮಗೆ ಒಂದೇನೆ. ನಾವು ಅದನ್ನು ಅವರು ಈ ಥರ ಚಿಟ್ಸ್ ತಂದಿದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿರೋದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಫ್ಯಾಮಿಲಿ ಬಗ್ಗೆ ಅದ್ರ ಬಗ್ಗೆ ಏನೂ ಇಲ್ಲ ಸರ್. ಮತ್ತು ಬೇರೆ ರಾಜ್ಯಗಳಿಂದ ನಂಬಿಕೆ ಇಟ್ಟು ಮಕ್ಕಳನ್ನು ನಿಮ್ಮ ಸಂಸ್ಥೆ ಮೇಲೆ ನಂಬಿಕೆ ಕಳಿಸ್ತಾರೆ. ಆದರೆ ತಾವಿಲ್ಲಿ ಈ ಥರದ ವ್ಯವಸ್ಥೆ ಆದಾಗ ಬೇರೆಯವ್ರ ಮೇಲೆ ಯಾವ ರೀತಿಯಾದಂಥ ನಂಬಿಕೆ ಬರಬೇಕಾಗತ್ತೆ ಸರ್? ಇಫ್ ಯು ರಿಮೆಂಬರ್, ನಮ್ಮ ದಯಾನಂದ ಸಾಗರ್ ಸಂಸ್ಥೆ ಕಳೆದ ಒಂದು 50-60 ವರ್ಷದಿಂದ ನಡೀತಾ ಇದೆ. ಆಯಿತಾ, ಇದರಲ್ಲಿ ತಾವು ಗಮನಿಸ್ಬೋದು, ನಮ್ಮ ಮೂಲತಃ ಮಹಾತ್ಮ ಗಾಂಧಿ ವಿದ್ಯಾಪೀಠ ಟ್ರಸ್ಟಿಂದ ಕುಮಾರಸ್ವಾಮಿ ಲೇಔಟಿಂದ ಅಲ್ಲಿ ನೀವು ಸ್ಟೂಡೆಂಟ್ಸ್ ಒಂದು ಇದು ನೋಡಿದ್ರೆ ಇಟ್ಸ್ ಎ ಮಲ್ಟಿ ನ್ಯಾಷನಲ್ ಸ್ಟೂಡೆಂಟ್ಸ್. ಸೊ ಫ್ರಮ್ ಔಟ್ಸೈಡ್ ದ ಕರ್ನಾಟಕ, ಔಟ್ಸೈಡ್ ದ ಇಂಡಿಯಾ, everybody is studying here. Nowhere under the umbrella of MGVPT there is no such any discrimination between the gender or the caste or the nationality or the regionality. All the students are same to us. ಈ ಘಟನೆ ನಂತರ ಹಾಗಾದ್ರೆ ಮುಂದೆ ಯೋಚನೆ ಮಾಡ್ತಾರಲ್ಲ ಪೇರೆಂಟ್ಸ್ ಎಲ್ಲ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಈಗ ಇದಕ್ಕಂತೂ ಕ್ಲಾರಿಟಿ ಸಿಕ್ಕಿಲ್ಲ. ಡೆತ್ ನೋಟ್ ಒಂದು ಅದೇ ಹೇಳ್ತಾ ಇದೆ. ಕನ್ನಡದಲ್ಲಿ ತಾವು ಕ್ಲಾರಿಟಿ ಕೊಡಲೇಬೇಕು. ಒಂದನ್ನು ನಮ್ಮ ಕಡೆ ಇದೆ ಅಂತಾರೆ ಸ್ಟೂಡೆಂಟ್ಸು, ಬೇರೆಯವ್ರು ಇಲ್ಲ ಅಂತ. ನಾನು ಇದನ್ನು ಕನ್ನಡದಲ್ಲಿ ಹೇಳ್ತೇನೆ. ಆ ಘಟನೆ ನಡೆದ ಕ್ಷಣದಿಂದ ನಮ್ಮ ಯೂನಿವರ್ಸಿಟಿ ಸಿಬ್ಬಂದಿಗಳಾಗಲಿ ಯಾರಾಗಲಿ ಆ ಕೋಣೆಗೆ ಯಾರೂ ಕಾಲಿಟ್ಟಿಲ್ಲ. ಫಸ್ಟು ಕಾಲಿಟ್ಟಿದ್ದೆ ಪೊಲೀಸರವರು. ಅವರು ಆಮೇಲೆ ಫೋರೆನ್ಸಿಕ್ ಟೀಮು ಇವರು ಎಲ್ಲ ಬಂದು ಅವರು ಒಳಗಡೆ ಹೋಗಿದ್ದಾರೆ. ಬಿಟ್ಟರೆ ನಮ್ಮ ಸಂಸ್ಥೆಯ ಯಾವುದೇ ಸಿಬ್ಬಂದಿ ಆಗಲಿ, ಹಾಸ್ಟೆಲ್ ಸಿಬ್ಬಂದಿ ಆಗಲಿ ಯಾರೂ ಒಳಗಡೆ ಹೋಗಿಲ್ಲ. ಆ ಥರದ್ದು ಏನಾದ್ರು ಇದ್ದರೂ ನಮ್ಮ ಪೊಲೀಸವರು ಅವ್ರೇನು ಲೀಗಲ್ ಆ್ಯಕ್ಷನ್ ತೊಗೋತಾ ಇದ್ದಾರಲ್ಲ, ಅದು ಅವ್ರ ಹತ್ರನೇ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಆ ರೂಮ್ ಒಳಗಡೆ ಹೋಗಿಲ್ಲ ಸರ್. ಪ್ರಿನ್ಸಿಪಲ್ ಶಾಂತಮ್ ಸ್ವೀಟ್ ರೋಸ್ ಅವ್ರನ್ನ ನಾವಿಲ್ಲಿ ನೋಡ್ಬೋದಾ ಸರ್? ಸರ್, ಅವ್ರ ಮೇಲೆ FIR ಆಗೋದ್ರಿಂದ ಶಿ ಹಸ್ ಸ್ವಿಚ್ಡ್ ಆಫ್ ದ ಫೋನ್ ಆ್ಯಂಡ್ ವಿ ಆರ್ ನಾಟ್ ಏಬಲ್ ಟು ಟ್ರೇಸ್ ಸರ್. ಯಾವಾಗ ನಮಗೆ ಕ್ಲಾರಿಟಿ ಯಾವಾಗ ಸಿಗುತ್ತೆ? ಎಲ್ಲ ತನಿಖೆಗಳು ಯಾವಾಗ ಆಗುತ್ತೆ ಸರ್? ದ ಲೀಗಲ್ ಈಗ ಪೊಲೀಸವರು ಏನಾಗುತ್ತೆ ಅದು ಅವರ ಇದರಲ್ಲಿ ಮಾಡ್ತಾರೆ. ನಮ್ಮ ಪರಿಮಿತಿಗೆ ಬರುವಂಥದ್ದನ್ನು ನಾವು ವಿತಿನ್ 3-4 days ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಅನ್ ಎನ್ಕ್ವೈರಿ ಆ್ಯಂಡ್ ಟೇಕ್ ಸೂಟಬಲ್ ಆ್ಯಕ್ಷನ್. ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀರಾ ಸರ್? 3-4 days ಇಲ್ಲೇ ಕೂತಿರ್ಬೇಕಾ ಬಿದ್ದಿಲಿ? ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀವಿ. ನೀವು ಅವ್ರ ಕಡೆಯಿಂದ ನೋಡ್ತಾ ಇದ್ದೀರಾ. ನಾವು ಒಂದು ನಿಮಿಷ ಕ್ಲಾರಿಟಿನೇ ಕೊಟ್ಟಿಲ್ಲ. ಕ್ಲಾರಿಟಿ ಹೇಳ್ತಾ ಇದ್ದೀವಲ್ಲ ನಾವು ಸ್ಟೂಡೆಂಟ್ಸಲ್ಲಿ. ಅದನ್ನು ಹೇಳ್ತಾ ಇರೋದು, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಬರ್ಕೊಟ್ಬಿಟ್ಟು ಇದು ಮಾಡಿ ತಿಳಿಸಿದ್ದೀರಾ. ಯು ವಾಂಟ್ ಎ ಲೆಟರ್ ಫ್ರಮ್ ಸ್ಟೂಡೆಂಟ್ಸ್? ನೋ ಅದರ್ ದ್ಯಾನ್ ದಟ್ ಸರ್. ಒಂದು ನಿಮಿಷ ಒಬ್ರಿಗೆ ಮಾತಾಡ್ಬೋದಾ ಸರ್? ದಯವಿಟ್ಟು ಒಬ್ರಿಗೆ ಮಾತಾಡ್ಬೋದಾ? ದಯವಿಟ್ಟು ಮಾತಾಡಿ. ಓಕೆ. ಸೊ ಈಗ ಅವ್ರದ್ದು ವರ್ಷನ್ನು ಬಂದಿದೆ. ಈಗ ನಮ್ಮ ವರ್ಷನ್ನು ಕೂತ್ಕೊಂಡು ವಿತಿನ್ 2 days ವಿ ಆರ್ ಗೋಯಿಂಗ್ ಟು ಸಾಲ್ವ್ ಎವ್ರಿಥಿಂಗ್ ಆ್ಯಂಡ್ ಗಿವ್ ದೆಮ್ ದ ರಿಸಲ್ಟ್. ಸರ್, ಕಣ್ಣೆದ್ರಿಗಿರೋ ಸತ್ಯಕ್ಕೆ ನಿಮಗೆ ಕ್ಲಾರಿಟಿ ಬೇಕು, ಲೆಟರ್ ಬೇಕು ಅಂದರೆ ಯಾವ ರೀತಿಯಾದಂಥ ನ್ಯಾಯ ಕೊಡಿಸ್ತೀವಿ? ಈಗ ನ್ಯಾಯ ಕೊಡ್ಸೋಕ್ಕೂ ಈಗ ನೋಡಿ ಸರ್, ಪೊಲೀಸವರು ಅವ್ರಿಗೆ ಅವ್ರದ್ದೇ ಆದ ತನಿಖಾ ವಿಧಿ ಇರುತ್ತೆ. ಸೊ ನಮಗೂ 1-2 ದಿವಸ ಟೈಮ್ ಕೊಡಿ ಸರ್. ಹೇಳಿದ್ದೀರಾ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇಟ್ ಔಟ್. ಸಿ, ಇಟ್ ಈಸ್ ನಾಟ್ ದಟ್ ಇಟ್ ಈಸ್ ನಾಟ್ ಎ ಶಟ್ ಅಂಡ್ ದಿಸ್ ಒನ್. ನೋ, ಸಿ ದ ಯೂನಿವರ್ಸಿಟಿ ಈಸ್ ಓಪನ್. ಓಕೆ, ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇಟ್ ಔಟ್. Give 1 or 2 days time, we will look into that and we will solve it out, sir. We are assuring this one. So ಫೈನಲಿ ಟು ಸ್ಟೂಡೆಂಟ್ಸ್ ಈಗ ಇಲ್ಲಿ ಕೂತಿರೋರನ್ನ ಸ್ಕ್ಯಾಟರ್ ಮಾಡುವಂಥ ಯಾವ ಯೋಚನೆನೂ ಇಲ್ವಾ ನಿಮಗೆ? ಸರ್, ಅದೇ ವಿ ಆರ್ ರಿಕ್ವೆಸ್ಟಿಂಗ್, ವಿ ಆರ್ ಗೋಯಿಂಗ್ ಟು ಟೇಕ್ ದ ಆ್ಯಕ್ಷನ್. ಸೊ ಪ್ಲೀಸ್ ಕೋಆಪರೇಟ್ ವಿತ್ ಅಸ್ ಫಾರ್ 1 or 2 days. That's all we are asking them.
And we are, see, from the university and as a registrar, we are promising you that we are going to take the action. FIR ಆದ ತಕ್ಷಣಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಮತ್ತು ನೀವು ಇನ್ನು 2-3 ದಿನ ಬಿಟ್ಟೆ ಪ್ರಿನ್ಸಿಪಲ್ನ ಕರೆಸ್ತೀರಾ? ಸರ್, ಅವರು ಪರಿಸ್ಥಿತಿ ಇಲ್ಲಿ ಉಪಸ್ಥಿತಿ ಇರಲಿ ಅನುಪಸ್ಥಿತಿ ಇರಲಿ, ಇದ್ರ ಬಗ್ಗೆ ನಾವು ತಗೊಂಡು ನಮ್ಮ ಬೇರೆ ಡೀನ್ಗಳಿದ್ದಾರೆ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಸಹೋದ್ಯೋಗಿಗಳದನ್ನು ಒಪಿನಿಯನ್ ತೊಗೊಂಡು ವಿ ಆರ್ ಗೋಯಿಂಗ್ ಟು ಗಿವ್ ದ ಕ್ಲೋಸ್ ಇಟ್. ಸರ್, ನಿಮ್ಮ ಪ್ರಿನ್ಸಿಪಲ್ನ ಕರೆಸಿ ನಿಲ್ಲಿಸಿ ಸರ್. ನೀವು ಇಲ್ಲಿ ಪ್ರಬಲವಾದ ಕ್ಷೇತ್ರ ನಾಯಕರು ಟ್ರಾನ್ಸ್ಪರೆಂಟ್ ತನಿಖೆ ಆಗಲ್ಲ, ಇಲ್ಲಿ ಎಲ್ಲ ಸೆಟಲ್ಮೆಂಟ್ ಮೇಲೆ ಆಗುತ್ತೆ ಅನ್ನುವಂಥ ಆರೋಪ ಸ್ಟೂಡೆಂಟ್ಸ್ ಇದೆ. ಅದನ್ನು ದಯವಿಟ್ಟು ಪ್ರಿನ್ಸಿಪಲ್ ಹೌಸ್ ಎಷ್ಟು ದೂರ ಇದೆ ಮೇಡಮ್ ಇಲ್ಲಿಂದ? ಕರ್ಸಕ್ಕಾಗಲ್ವಾ ಸರ್? ದಯವಿಟ್ಟು ಇಲ್ಲಿ ಕೇಳಿ. ನಾವು ಆಸ್ ಅ ಯೂನಿವರ್ಸಿಟಿ, ಆಸ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಮ್ಯಾನೇಜ್ಮೆಂಟ್, ವಿ ಆರ್ ಟೆಲಿಂಗ್ ಯು ವಿ ಆರ್ ಗೋಯಿಂಗ್ ಟು ಇನಿಷಿಯೇಟ್ ದ ಆ್ಯಕ್ಷನ್. ಓಕೆ, ಸೊ ಇಫ್ ಯು ಶುಡ್ ಬಿಲೀವ್ ಅಸ್, ರೈಟ್? ರಿವ್ಯಾಲ್ಯೂಯೇಷನ್ ಅಟೆಂಡೆನ್ಸ್ ಶಾರ್ಟೇಜಲ್ಲೂ ದುಡ್ಡು ಹೊಡಿತೀರಾ ಅಂತ ಆರೋಪ ಮಾಡ್ತಾರಲ್ಲ. ಇಟ್ಸ್ ಅ ರಾಂಗ್ ಥಿಂಗ್, ಸರ್. No. If the case, they would have reported to me. Sir, if that case... Sir, they are afraid, sir. They are very afraid. Sir, let me tell you one thing. They are very afraid, Let me tell you one thing. There is no need of students getting afraid. See, anybody can walk into my room or my Vice Chancellor room. It is open. Excuse me, is it correct? Open. Your registrar is telling that you are open to go to the Vice Chancellor room. You are correct? I'm sorry. They have not come, sir. Let me tell you that. ನೀವು ಅಲೋ ಮಾಡಿಲ್ಲ ಸರ್, ಬಂದಿಲ್ಲ ಅಲ್ಲ. ಯಾರು ಬಂದಿದ್ರು, ಯಾರನ್ನು ವಾಪಸ್ ಕಳಿಸಿದೀವಿ ಹೇಳಿ ಸರ್? ಒಂದು ಕೇಸ್ ಹೇಳಿ ಸರ್. ಸರ್, ಒಂದು ಕೇಸ್ ಹೇಳಿ ಸರ್. In this, who will darely come? Sir, if I am an outsider, I am coming. No. If anybody student will come, because tomorrow people will take a revenge on that student. No, sir. How they will come? Sir, you have to give importance more to the students right now also. ಭಯ ಇರೋದೇ ನೀವು ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ಅಂತ ಇಲ್ಲಿ ಮಾತಾಡ್ತಿದ್ರೆ, ಬಟ್ ಇಲ್ಲಿ ಎಷ್ಟು ಜನ ಹಾವು ಅಂತ ಹೇಳ್ತಾ ಇದ್ದಾರೆ ಸರ್? ಹಾಗಾದ್ರೆ ಸರ್, ನಾನು ಇಲ್ಲ ಅಂತ ಆಲ್ರೆಡಿ ಐ ಹ್ಯಾವ್ ಆನ್ಸರ್ಡ್ ಫಾರ್ ಥ್ರೂ ಹಿಸ್ ಕ್ವಶನ್. ಸರ್ದು ಅದೇ ಕ್ವಶನ್ ಇದ್ದಿದ್ದು. ಆ ಥರ ಯಾವುದೇ ರೀತಿ ಬಯಾಸ್ಡ್ ಆಗಲಿ ಇದಾಗಲಿ ಟಾರ್ಗೆಟ್ ಆಗಲಿ ಆಗೋದಿಲ್ಲ ಅಂತ ಓಪನ್ ಆಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಈಗ ಈ ಇನ್ಸಿಡೆಂಟ್ ಇಂದ ಇಷ್ಟೆಲ್ಲ ಆರೋಪಗಳು ನಿಮ್ಮ ಮೇಲೆ ಬರ್ತಾ ಇದೆ. ಬರೀ ಈ ಇನ್ಸಿಡೆಂಟ್ ನ್ಯಾಯ ಕೊಡಿಸ್ತೀರಾ? ಇಷ್ಟೆಲ್ಲಕ್ಕೂ ನ್ಯಾಯ ಕೊಡಿಸ್ತೀರಾ? ಇಷ್ಟೆಲ್ಲದಕ್ಕೂ ಸಿಗುತ್ತೆ ಸರ್. ನಾನು ಅದು ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಗಿವಿಂಗ್ 2 days. ಆಫ್ಟರ್ ದಟ್ ಯು ಕ್ಯಾನ್ ಟಾಕ್ ಟು ಮೀ, ಸರ್. No, I will ask you one thing. ಸರ್, ತಪ್ಪೇ ಮಾಡಿಲ್ಲ ಪ್ರಿನ್ಸಿಪಲ್, ಯಾಕೆ ಫೋನ್ ಸ್ವಿಚ್ ಆಫ್ ಆಗಿದೆ? FIR ಹೆದರ್ಕೋಬೇಕಾ? FIR ಹೆದರ್ಕೋಬೇಕಾ? Not we are, sir, it is their individual. It is our individual thinking. So we are not bouncing on that. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅವರ ಅನುಪಸ್ಥಿತಿಲಾಗಲಿ ಉಪಸ್ಥಿತಿಲಾಗಲಿ ನಾವು ಇದು ಮಾಡಿ ವಿತಿನ್ ದ 2 days we are going to give you the this ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ ಸರ್. What guarantee you can give to our students? ಈಗಲೂ ಓಪನ್ ಆಗಿ ಹೇಳ್ತಿದ್ದ ಸೇಮ್ ಥಿಂಗ್ ಐ ಆಮ್ ಟೆಲಿಂಗ್. ವಿ ಆರ್ ಗೋಯಿಂಗ್ ಟು ಡೂ ದಟ್ ಪಬ್ಲಿಕಲಿ. ವಿ ಆರ್ ಟೆಲಿಂಗ್ ಯು ಪಬ್ಲಿಕಲಿ, ವಿ ಆರ್ ಟೆಲಿಂಗ್ ಯು ಅಂಡ್ ಅಶ್ಯೂರಿಂಗ್ ಯು. ಇಷ್ಟೆಲ್ಲ ವಿಚಾರ ಆನ್ ರೆಕಾರ್ಡ್ ಇದೆ ಸರ್. ನಾವು 2 ದಿನ ಬಿಟ್ಟು ಮತ್ತೆ ಬರ್ತೀವಿ ಸರ್, ಇದೇ ಸ್ಟೂಡೆಂಟ್ಸ್ನ ಪ್ರಶ್ನೆ ಮಾಡ್ತೀವಿ ಸರ್. ಆವಾಗಲೂ ನಿಮ್ಮ ಇದೇ ವರ್ಷ ಇರುತ್ತಾ? 2 ದಿವಸ ಪ್ರಿನ್ಸಿಪಾಲ್ 2 ದಿನಕ್ಕೆ ಇಲ್ಲಿರಬೇಕು ಸರ್. ನೀವು 2 ದಿವಸ ಬಿಟ್ಟು ಬರ್ತೀರಲ್ಲ, ದೆನ್ ವಿ ವಿಲ್. ಸರ್, ನಿನ್ನೆ 7:30 ತನಕ ಪ್ರಿನ್ಸಿಪಾಲ್ ಇಲ್ಲೇ ಇರ್ತಾರೆ. ಈ ಘಟನೆ ಆದ್ಮೇಲೆ ಇರ್ತಾರೆ, ಆಮೇಲೆ ಸ್ವಿಚ್ ಆಫ್ ಆಗಿದೆ. FIRಗೋಸ್ಕರ ಹೆದರ್ಕೊಂಡು ಈ ಥರ ಆಗ್ತಾ ಇರುವಂಥದ್ದು ಯಾವ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಇಲ್ಲ, ಅದ್ರ ಬಗ್ಗೆ ಅವರು ಏನೇ ನೋಡಿದ್ರು ಸಹ ಅವಾಗ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡದೆ, ಇದು ಒಂದು ಎಜುಕೇಷನ್ ಪರ್ಪಸ್ ಅದರಿಂದ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಸಡನ್ನಾಗಿ ನಿರ್ಧಾರ ತೊಗೊಳಕ್ಕಾಗೋದಿಲ್ಲ. ಅದರಿಂದ ಈ ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲ ವಿ ಆರ್ ಇಂಡಿಯನ್ಸು, ಅದರಿಂದ ಎಲ್ಲರಿಗೂ ನ್ಯಾಯ ಸಿಗ್ತೈತೆ. ಅದಕ್ಕೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಹಿರಿಯ ಅಧಿಕಾರಿಗೆ ತಿಳಿಸಿ, ಇವ್ರು ಹೇಳ್ದಂಗೆ ವಿಟ್ನೆಸಸ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಖಂಡಿತ ಕ್ರಮ ತಗೊಳ್ತೀವಿ. ನಮ್ಮ ಸ್ಟೂಡೆಂಟ್ಸ್ಗೆ ನ್ಯಾಯ ಕೊಡ್ತೀವಿ. ಪುಟ್ಟಮಾದಪ್ಪ ಸರ್ ಹೇಳ್ತಾ ಇದ್ದಾರೆ, ಇಮಿಡಿಯೇಟ್ಲಿ ಘಟನೆ ಆದ ತಕ್ಷಣ ಪೊಲೀಸ್ ಅವರು ಬೀಗ ಹಾಕಿಯ ರೂಮ್ಗೆ ಅಂತ. ಡೆತ್ ನೋಟ್ ನಿಮಗೆ ಸಿಕ್ಕಿದೆಯಾ? ಸ್ಟೂಡೆಂಟ್ಸ್ ಹತ್ರ ಇರೋದು ಸತ್ಯನಾ? ಅಲ್ಲ, ಅದಕ್ಕೆ ಈಗ ಆ ಡೆತ್ ನೋಟ್ ಬಗ್ಗೆ ನಾವು ಓದ್ತಿಂದ ನಾವು ಬಂದಿಲ್ಲ. ನಮ್ಮ ಇನ್ನೊಬ್ಬ ಪ್ರೊಫೆಸರ್ ಮೀಟಿಂಗ್ ಹೋಗಿದ್ದಾರೆ. ಅವ್ರಿಗೆ ಅದ್ರ ಬಗ್ಗೆ ಕೇಳ್ಕೊಂಡು ಗ್ಯಾರಂಟಿ ಇವತ್ತು ಏನಾಯ್ತು ನಾವು ಡೆತ್ ನೋಟ್ ಗ್ಯಾರಂಟಿ ಇದು ಮಾಡ್ತೀವಿ. ಅದ್ರ ಬಗ್ಗೆ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಡೆತ್ ನೋಟು ಇದೆ ಅಂತ ಖಂಡಿತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ನಮ್ಮ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾರೆ ನಮ್ಮ ದೊಡ್ಡ ಸಾಹೇಬರು. ಅವ್ರಿಗೆ ಹೇಳ್ಬಿಟ್ಟು ಖಂಡಿತ ಡೆತ್ ನೋಟ್ ನಾವು ತಗೊಂಡು ನಿಮ್ಗೆ ಅದು ಶೋನು ಮಾಡ್ತೀವಿ. ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರು ಸಿಲ್ಲಿ ರೀಸನ್ಸ್ ರೀ ಅಂತ ಹೇಳಿದ್ರು ಅಂತ ಈಗ ತಾನೇ ಹೇಳ್ತಾ ಇದ್ದಾರೆ. ನಮ್ಮ ಬಗ್ಗೆ ಯಾವಾಗಾದ್ರೂ ಕೇಳಿ ನಾವು ಏನಾದರೂ ಇದ್ರ ಈ ಥರ ಮಾಡಿದ್ವಿ ಯಾವಾಗಾದ್ರೂ ಎಲ್ಲ ನಾವೆಲ್ಲ ಸಪೋರ್ಟ್ ಮಾಡಿದೀವಿ ಸರ್. ಈ ಹಿಂದೆ ಸೂಸೈಡ್ ಅಟೆಂಪ್ಟ್ ಆದಂತಹ ವ್ಯಕ್ತಿ ಹಿಂದೆ ಇಲ್ಲೇ ನಿಂತಿದ್ದಾರೆ. ಅವರ ಡೆತ್ ನೋಟ್ ಅನ್ನು ಕೂಡ ಹೈಡ್ ಮಾಡಲಾಯಿತು ಅಂತ ಒಂದು ಆರೋಪ ಬರ್ತಾ ಇದೆ ಸ್ಟೂಡೆಂಟ್ಸ್ ಕಡೆ. ಅದನ್ನೇ ಹೇಳ್ತಾ ಇದ್ದೇವೆ. ಇದರಲ್ಲಿ ನಾವು ಡೆತ್ ನೋಟ್ ಹೈಡ್ ಮಾಡೋದು ಕ್ವಶನ್ನೇ ಇಲ್ಲ. ಎಸ್ ವೀಕ್ಷಕರೇ, ನಾವು ಇಲ್ಲಿ ನಡೆದಿರುವಂತಹ ಘಟನೆ ವಿರುದ್ಧ ಈ ಒಂದು ಮೆಡಿಕಲ್ ಕಾಲೇಜ್ನ ಡೀನ್ ಪುಷ್ಪಾ ಸರ್ಕಾರ್ ಅವ್ರನ್ನ ಮಾತಾಡಿಸ್ತಾ ಹೋದಾಗ ಮತ್ತು ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಪೊಲೀಸ್ ಅಧಿಕಾರಿಯನ್ನು ಮಾತಾಡಿಸ್ತಾ ಹೋದಾಗ ಇಲ್ಲಿ
ವಿದ್ಯಾರ್ಥಿಗಳದೇ ಒಂದು ಒಪಿನಿಯನ್ ಇದ್ದರೆ ಅವರ ಕಡೆಯಿಂದ ಸಿಗ್ತಾ ಇರುವಂಥದ್ದು ಟೋಟಲಿ 50-50 ಆದಂಥ ಒಂದು ಕ್ಲಾರಿಟಿ. ಅವರುಗಳಿಗೆ ಕ್ಲಾರಿಟಿ ಇಲ್ಲ. ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ನಮಗೆ ಒಂದು ಡೆತ್ ನೋಟ್ ನಮ್ಮ ಹತ್ರ ಇದೆ, ಇನ್ನೊಂದು ಡೆತ್ ನೋಟ್ ಅವ್ರ ಹತ್ರ ಇದೆ, ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಕಾಲೇಜ್ ಮತ್ತು ಮ್ಯಾನೇಜ್ಮೆಂಟ್ ಮೇಲೆ ಒಂದಷ್ಟು ಕಂಪ್ಲೇಂಟ್ಸ್ ಸ್ಟೂಡೆಂಟ್ಸ್ ಕಡೆಯಿಂದ ಇದೆ. ಮತ್ತು ಈ ಒಂದು ಕಾಲೇಜ್ನ ಪ್ರಿನ್ಸಿಪಾಲ್ ಬೆಳಗ್ಗೆಯಿಂದ ಮೈ ಮರೆಸ್ಕೊಂಡಿದ್ದಾರೆ, ಅಂದರೆ ಕಣ್ಮರೆ ಆಗಿದ್ದಾರೆ. ಇಲ್ಲಿಂದ ಕ್ಯಾಂಪಸ್ಸಿಂದ 500 ಮೀಟರ್ಸ್ನಲ್ಲಿ ಪ್ರಿನ್ಸಿಪಾಲ್ ರೆಸಿಡೆನ್ಸ್ ಇದೆ ಮತ್ತು ನರ್ಸಿಂಗ್ನ ಒಂದು ಫ್ಯಾಕಲ್ಟಿ ಮೆಂಬರ್ಸ್ ಏನು ಹೆಸರು ಕೇಳಿ ಬರ್ತಾ ಇದೆ ಅವರ ರೆಸಿಡೆನ್ಸ್ ಕೂಡ ಇಲ್ಲಿಂದ 500 ಮೀಟರ್ಸ್ ದೂರದಲ್ಲಿದೆ. ಆದರೂ ಕೂಡ ಮ್ಯಾನೇಜ್ಮೆಂಟ್ ಅವರು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ. ಅವರನ್ನು ಇಲ್ಲಿಂದ ಹೋಗಿ ಪೊಲೀಸ್ ಅವರು ಇದ್ದಾರೆ, ನಾವು ಯಾರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲ್ಲ, ನಾವೆಲ್ಲರೂ ಸ್ಟೂಡೆಂಟ್ಸ್, ನಮಗೆ ಚೂರಾದರೂ ಜ್ಞಾನ ಇದೆ, ನಮ್ಮ ಟೀಚರ್ಸ್ ಮೇಲೆ ನಾವು ಕೈ ಮಾಡಲ್ಲ, ಅವರನ್ನು ಕರೆಸಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿನ ಸ್ಟೂಡೆಂಟ್ಸ್ ಎಲ್ಲರೂ ಪ್ರತಿಭಟಿಸ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಡಿನಿಂದ ಹಿಡಿದು ಯಾರೂ ಕೂಡ ಸರಿಯಾದಂತಹ ಕ್ಲಾರಿಟಿಯನ್ನು ಸ್ಟೂಡೆಂಟ್ಸ್ಗಾಗಲಿ ಈ ಒಂದು ತನಿಖೆಗಾಗಲಿ ಕೊಡ್ತಾ ಇಲ್ಲ. ಇದು ಪೊಲೀಸ್ ತನಿಖಾ ಹಂತದಲ್ಲಿದೆ, ನಾವಿನ್ನು 2 ದಿನಗಳಲ್ಲಿ ಇದಕ್ಕೆ ಸಿಗಬೇಕಾದಂತಹ ಕ್ಲಾರಿಟಿಯನ್ನು ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಪೊಲೀಸ್ ಅಧಿಕಾರಿ ಆಗಿರಬಹುದು, ಡೀನ್ ಆಗಿರಬಹುದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಇಲ್ಲಿ ಸ್ಟೂಡೆಂಟ್ಸ್ಗಿರುವಂಥ ಭಯ ಏನು ಅಂತ ಹೇಳಿದ್ರೆ, ನಾವು ಯಾರಾದರೂ ವಾಯ್ಸ್ ಔಟ್ ಮಾಡಿದ್ರೆ, ನಾವೇನಾದರೂ ಮಾತಾಡಿದ್ರೆ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಮ್ಮ ID ಕಾರ್ಡ್ ಫೋಟೋಸ್ ತೊಗೊಳ್ತಾರೆ, ಈ ರೀತಿಯಾಗಿ ಒಂದಷ್ಟು ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಪ್ರಿನ್ಸಿಪಾಲ್ ಈ ಕೂಡಲೇ ಇಲ್ಲಿಗೆ ಬರಬೇಕು, ಈ ಒಂದು ಏನು ಸಾವಾಗಿದೆ ಅನಾಮಿಕಾ ಅನ್ನುವಂಥ ಕೇರಳ ಮೂಲದ ಹುಡುಗಿಯ ಸಾವಿಗೆ ನಮಗೆ ನ್ಯಾಯ ಕೊಡಲೇಬೇಕು, ನೀವು ಕೊಡಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ಇನ್ನೂ ಕೂಡ ವಿದ್ಯಾರ್ಥಿಗಳು ಅವರ ಬೇಜಾರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.